ಉಚಿತವಾಗಿ ಇಲ್ಲಿ ನಿಮಗೋಸ್ಕರ ನಿಮ್ಮ ಅಣ್ಣನಾಗಿ ಪ್ರದೀಪ್ ಈಶ್ವರ್ ಅವರು ಇವತ್ತು ಈ ತರಗತಿಗಳನ್ನು ನಡೆಸ್ಕೊಡ್ತಾ ಇದ್ದಾರೆ. ಎಜುಕೇಷನ್ ಸ್ಟ್ರೀಮ್ನ ಚೇಂಜ್ ಮಾಡೋ ಕೆಪಾಸಿಟಿ ನಮ್ಮ ಪ್ರದೀಪ್ ಈಶ್ವರ್ ಸರ್ಗೆ ಇದೆ. ಯಾವ MLAನೂ ಈ ಥರ ಕಷ್ಟಪಟ್ಟು ಬೇರೆ ಯಾವ ಥರನೂ ಮಾಡಿಲ್ಲ. ಪ್ರದೀಪ್ ಈಶ್ವರ್ ಸರ್ ಈ ಥರನೇ ಕಂಟಿನ್ಯೂ ಮಾಡಲಿ ಅಂತ ಒಂದು ಕಾನ್ಫಿಡೆನ್ಸ್ ಬಂದಿದೆ ಎಕ್ಸಾಮ್ಸ್ಗೆ. ನಮ್ಮ ಪೆರೇಸಂದ್ರದಲ್ಲಿ ನಾವಾಗಿ ಅವ್ರು ಪೆರೇಸಂದ್ರದಲ್ಲಿ MLA ಆಗಿದ್ದಾರೆ ಅಂತಂದರೆ ನಮ್ಮೂರವರು ನಮಗೆ ತುಂಬ ಹೆಮ್ಮೆ ಆಗ್ತಿದೆ. ಎಜುಕೇಷನ್ ಮಿನಿಸ್ಟರ್ ಆಗಿದ್ದಾರೆ ಅಂದರೆ ಇನ್ನೂ ಮಕ್ಕಳಿಗೆ ತುಂಬ ಯೂಸ್ ಆಗ್ಬೋದು. ನಾವು ತುಂಬ ಲಕ್ಕಿ, ಯಾಕಂದರೆ ಇಂಥ CET NEET ಕ್ರ್ಯಾಶ್ ಕೋರ್ಸ್ ನಮ್ಗೆ ಫ್ರೀಯಾಗಿ ಕೊಡ್ತಾ ಇದ್ದೀರಿ ಅಂದರೆ ಎಷ್ಟೋ ಥ್ಯಾಂಕ್ಸ್ ಹೇಳ್ಬೋದು. ಮುಂದಿನ ತರಗತಿಗಳಲ್ಲಿ ನಿಮಗೆ ಮೋಟಿವೇಶನ್ ಕ್ಲಾಸ್ಗೆ ಸರ್ ಬರ್ತಾರೆ. ಇವತ್ತು ಸೆಕೆಂಡ್ PUCಯಲ್ಲಿ ತಾವೆಲ್ಲರೂ ಇಲ್ಲಿಗೆ ಬಂದಿದ್ದೀರಿ. ಯಾತಕ್ಕೆ ಬಂದಿದ್ದೀರಿ? CET ಆಮೇಲೆ NEETಗೆ ಏನಾದರೂ ಅನುಕೂಲ ಆಯಿತಾ? ಮೇ ಬಿ 100ಗೆ 99% ಉಪಯೋಗವನ್ನು ಪಡ್ಕೊಂಡಿದ್ದೀರಿ. ನಿಜನಾ? ಹೊರಗಡೆ ತಾವೆಲ್ಲ ವಿಚಾರಿಸಿರ್ತೀರಿ, ಹೊರಗಡೆ ಕ್ರಾಶ್ ಕೋರ್ಸ್ಗೆ ಎಷ್ಟು ಕೊಡಬೇಕಾಗಿತ್ತು? 1000 ರೂಪಾಯಿ ನಾವು ಕೊಡಬೇಕಾಗಿತ್ತು. ಬಟ್ ಇವತ್ತು ನನಗೆ ಪ್ರದೀಪ್ ಈಶ್ವರ್ ಅವರು MLA ಶಾಸಕರಾಗಿದ್ದಾರೆ. ಬಟ್ ನಿಮಗೆ ಶಾಸಕರಲ್ಲ, ನಿಮ್ಮ ಅಣ್ಣನಾಗಿ ಅವರ ಕರ್ತವ್ಯವನ್ನು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜನತೆಗೋಸ್ಕರ ಮಾಡಿಕೊಟ್ಟಿದ್ದಾರೆ. ನಿಜನಾ? ಕ್ಲಾಸಸ್ ಹೇಗಿತ್ತು? ಉಪಯುಕ್ತವಾಗಿತ್ತಾ? ಇನ್ನೂ ಏನಾಗಬೇಕಾಗಿತ್ತು ಅಂತಕ್ಕಂಥ ಬಗ್ಗೆ ತಾವು ಹಂಚ್ಕೊಳ್ಳಿ ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತನಾ ಕುಮಾರಿ. ನಾನು ನ್ಯಾಷನಲ್ PU ಕಾಲೇಜಲ್ಲಿ ಓದ್ತಾ ಇದ್ದೀನಿ, ಬಾಗೇಪಲ್ಲಿಯಲ್ಲಿ. ಇಲ್ಲಿ ಪ್ರದೀಪ್ ಈಶ್ವರ್ ಸರ್ ಅವರು ಫ್ರೀ ಆಫ್ ಕಾಸ್ಟಲ್ಲಿ CET NEET ಎಲ್ಲ ಕೋಚಿಂಗ್ಸ್ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಯೂಸ್ಫುಲ್ ಆಗ್ತಾ ಇದೆ. ಫಿಸಿಕ್ಸು, ಕೆಮಿಸ್ಟ್ರಿ, ಬಯೋ, ಮ್ಯಾಥ್ಸ್ ಎಲ್ಲನೂ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಥ್ಯಾಂಕ್ ಯು ಪ್ರದೀಪ್ ಸರ್. ಥ್ಯಾಂಕ್ ಯು ಮಾ. ನನ್ನ ಹೆಸರು ಅಮೂಲ್ಯ, BJS PU ಕಾಲೇಜಿಂದ ಬಂದಿದ್ದೀನಿ. ಕ್ಲಾಸಸ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಪ್ರದೀಪ್ ಈಶ್ವರ್ ಸರ್ ಈ ಥರನೇ ಕಂಟಿನ್ಯೂ ಮಾಡಲಿ ಅಂತ ಒಂದು ಕಾನ್ಫಿಡೆನ್ಸ್ ಬಂದಿದೆ ಎಕ್ಸಾಮ್ಸ್ಗೆ. ಎಲ್ಲ ಚೆನ್ನಾಗಿ ಮಾಡ್ತಿದ್ರು, PYQs ಎಲ್ಲ ಸಾಲ್ವ್ ಮಾಡಿಸಿದ್ರು. ಒಳ್ಳೆ ಕಾನ್ಫಿಡೆನ್ಸ್ ಬಂದಿದೆ ಸರ್. ಅದು ಮ್ಯಾಥ್ಸ್ಗೆ ಶಾರ್ಟ್ಕಟ್ ಮೆಥಡ್ಸ್ ಎಲ್ಲ ಬೇಕಾಗುತ್ತೆ. ಯಾಕೆಂದರೆ ಮ್ಯಾಥ್ಸ್ ಒಂದು ಪ್ರಾಬ್ಲಮ್ ತೆಗೆದುಕೊಂಡ್ರೆ ಬೇಗ ಸಾಲ್ವ್ ಆಗೋದಿಲ್ಲ. ಅಂಥದ್ರ ಬಗ್ಗೆ ಶಾರ್ಟ್ಕಟ್ ಮೆಥಡ್ಸನ್ನು ಹೇಳ್ಕೊಟ್ಟು ನಿಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರಾ? ಎಸ್ ಸರ್, ಶಾರ್ಟ್ಕಟ್ಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ ಸರ್. ನನ್ನ ಹೆಸರು RG ಮಂಜುಳಾ ಗಂಗೋತ್ರಿ. ನಾನು ಮಸ್ನಹಳ್ಳಿಯಿಂದ ಬರ್ತಾ ಇದ್ದೀನಿ. ವಿಷ್ಣುಪ್ರಿಯ PU ಕಾಲೇಜಿಂದ ಬಂದಿದ್ದೀನಿ. ಇಲ್ಲಿ ಟೈಮ್ಗೆ ಕರೆಕ್ಟಾಗಿ ಲೆಕ್ಚರರ್ಸ್ ಬಂದು ಎಲ್ಲ ಹೇಳ್ಕೊಡ್ತಾರೆ. ಮ್ಯಾಥ್ಸ್ ಆದರೆ ಶಾರ್ಟ್ಕಟ್, ಎಲಿಮಿನೇಷನ್ ಮೆಥಡ್, ಸಬ್ಸ್ಟಿಟ್ಯೂಷನ್ ಮೆಥಡ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಫುಲ್ ಕಾನ್ಫಿಡೆನ್ಸ್ ಬಂದಿದೆ CETಯಲ್ಲಿ ರ್ಯಾಂಕಿಂಗ್ ಬರುತ್ತೆ ಅಂತ. ಇಷ್ಟೆಲ್ಲ ಮಾಡಿಕೊಟ್ಟಿದ್ದು ಪ್ರದೀಪ್ ಈಶ್ವರ್ ಸರ್ಗೆ ಥ್ಯಾಂಕ್ ಯು, ಮತ್ತು ಇಲ್ಲಿರೋ ಟೀಚರ್ಸ್ಗೆಲ್ಲರಿಗೂ ಥ್ಯಾಂಕ್ ಯು. 30 ದಿನಗಳಿಂದ ತರಗತಿಗಳು ನಡೀತಾ ಇದೆ, ಕ್ಲಾಸಸ್ ಕೇಳ್ತಾ ಇದ್ದೀರಿ. ಈ ಕ್ಲಾಸಸ್ಸನ್ನು ನಮ್ಮ ಪರಿಶ್ರಮ ತಂಡದವರು ಬಂದು ಪ್ರತಿದಿನ ನಿಮಗೆ PCMB 4 ಕ್ಲಾಸಸ್ಸನ್ನು ಉಚಿತವಾಗಿ ಇಲ್ಲಿ ನಿಮಗೋಸ್ಕರ ನಿಮ್ಮ ಅಣ್ಣನಾಗಿ ಪ್ರದೀಪ್ ಈಶ್ವರ್ ಅವರು ಇವತ್ತು ಈ ತರಗತಿಗಳನ್ನು ನಡೆಸ್ಕೊಡ್ತಾ ಇದ್ದಾರೆ. ಅದರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ತಮ್ಮ ಮಾತುಗಳಲ್ಲಿ ಹಂಚ್ಕೊಳ್ಳಿ ಅಮ್ಮ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತಸ್ಲೀಂ ತಾಜ್. ನಾನು KPS ಮೆಡಿಕಲ್ ಕಾಲೇಜಲ್ಲಿ ಓದಿರೋದು. ಅಪ್ಪ ಹೆಸರು ಫಯಾಜ್ ಆರ್ವಿ. ಆಫ್ಟರ್ ಸೆಕೆಂಡ್ PU ಎಕ್ಸಾಮ್ ಆದಮೇಲೆ KCET ಕೋರ್ಸಸ್ ಎಲ್ಲಿ ಹೋಗಬೇಕು, ಹೆಂಗೆ ಓದಬೇಕು, ಇಲ್ಲಾಂದರೆ ಸೆಲ್ಫ್ ಸ್ಟಡೀಸಿಂದ ನಾವು ರ್ಯಾಂಕ್ ತೊಗೋಬೋದಾ ಇಲ್ವಾ ಅಂತ ತುಂಬ ಟೆನ್ಷನ್ ಇತ್ತು. ಮತ್ತು ಎತ್ಕಡೆ ಹೋಗಿ ನಾವು ಅದನ್ನ ಪ್ರಿಪ್ರೇಷನ್ ಮಾಡಬೇಕು ಅಂತಲೂ ತುಂಬ ಕನ್ಫ್ಯೂಷನ್ ಇತ್ತು. ಬಟ್ ಎಕ್ಸಾಮ್ ಆದಮೇಲೆ ಬಂದಿದ್ದ ತಕ್ಷಣ ಇಲ್ಲಿ ಪ್ರದೀಪ್ ಈಶ್ವರ್ ಸರ್ ಅವರು ಫ್ರೀ ಕೋರ್ಸಸ್ ಮಾಡಿಸ್ತವ್ರೆ CET ಮತ್ತು NEETಗೆ ಅಂತ. ಇಲ್ಲಿಗೆ ಬನ್ನಿ ಅಂತ ಹೇಳಿದ್ರು. ಇಲ್ಲಿ ಬಂದಮೇಲೆ ಬೆಳಿಗ್ಗೆ 2 ಸಬ್ಜೆಕ್ಟ್ಸು, ಮಧ್ಯಾಹ್ನ 1 ಸಬ್ಜೆಕ್ಟ್ ಬಯಾಲಜಿ ತೊಗೊತಾರೆ. ಇನ್ನೊಂದು ಸತಿ 4 ಸಬ್ಜೆಕ್ಟ್ಸು ತೊಗೊತಾರೆ. ಅದರಲ್ಲಿ ಮತ್ತು ಓನ್ಲಿ ಹಾರ್ಡ್ ವರ್ಕ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಸ್ಮಾರ್ಟ್ ವರ್ಕ್ ಕೂಡ ಇಂಪಾರ್ಟೆಂಟ್. ಸ್ಮಾರ್ಟ್ ವರ್ಕ್ಗೆ KCETಯಲ್ಲಿ ನಮಗೆ ಶಾರ್ಟ್ಕಟ್ಸ್ ಹೇಳ್ಕೊಡ್ತಾರೆ. ಹೇಗೆ ನಾವು ಆಪ್ಷನ್ಸ್ ಇದ್ದರೆ ಹೇಗೆ ಟಿಕ್ ಮಾಡಬೇಕು ಅಂತ. ಅದ್ರ ಮೇಲೆ ಅಲ್ಲಿ ನಮಗೆ KCET ರ್ಯಾಂಕ್ ಚೆನ್ನಾಗಿ ಬರುತ್ತೆ ಅಂತ ಟೀಚರ್ಸ್ ಎಲ್ಲ ಹೇಳ್ಕೊಡ್ತಾರೆ. ಮತ್ತು ಇರೋ 30 ಡೇಸಲ್ಲಿ ಫಸ್ಟ್ PU ಮತ್ತು ಸೆಕೆಂಡ್ PU ಎಲ್ಲ ಕವರ್ ಆಗೋ ಥರ ಟೀಚರ್ಸ್ ಇಲ್ಲಿ ಬಂದು ಕ್ಲಾಸಸ್ ಮಾಡಿಸ್ತಾರೆ. ಒಂದೊಂದು ಸತಿ 1.5 ಅವರು, 2 ಅವರ್ಸು, 1 ಅವರು ಟೈಮ್ ತಕ್ಕಾಗೆ ಎಲ್ಲ ಮಾಡ್ತಾರೆ. ಅದಕ್ಕೆ ಪ್ರದೀಪ್ ಈಶ್ವರ್ ಸರ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮಾ. ನನ್ನ ಹೆಸರು ಧನುಶ್ರೀ. ನಾನು ಪೆರೇಸಂದ್ರ ಕಡೆ ಸೈಡಿಂದ ಬರ್ತಾಯಿದ್ದೀನಿ. ನಾನು ಡೇ ಫಸ್ಟಿಂದನೂ ಬರ್ತಾಯಿದ್ದೀನಿ. ಪ್ರದೀಪ್ ಈಶ್ವರ್ ಸರ್ ಅವರು ನಮ್ಗೆ ಫ್ರೀಯಾಗಿ CET NEET ಕ್ರ್ಯಾಶ್ ಕೋರ್ಸ್ ಎಲ್ಲ ಫ್ರೀಯಾಗಿ ಮಾಡ್ತಿದ್ದಾರೆ.
ನಮ್ಗೆ ಅಸಲು ಗೊತ್ತೇ ಇರಲಿಲ್ಲ. ಬಟ್ ನಾವು ಎಕ್ಸಾಮ್ ಬರೆಯೋ ಟೈಮಲ್ಲಿ ನಮಗೆ ಪಾಂಪ್ಲೆಟ್ಸ್ ಎಲ್ಲ ಅದ್ರ ಮುಖಾಂತರ ಗೊತ್ತಾಗಿದ್ದು. ಇಲ್ಲಿ ಬಂದು ನೋಡಿದ್ರೆ ನಿಜವಾಗ್ಲೂ ಮಾಡ್ತಾಯಿದ್ರು. ನಾವು ಡೇ ಫಸ್ಟಿಂದನೂ ಬರ್ತಾನೆ ಇದ್ದೀವಿ. PCMB 4 ಸಬ್ಜೆಕ್ಟ್ಸ್ ತುಂಬ ಚೆನ್ನಾಗಿ ನಡೀತಾ ಇದೆ ಮತ್ತು ಊಟದ ಫೆಸಿಲಿಟೀಸ್ ಕೂಡ ಇದೆ. ಥ್ಯಾಂಕ್ ಯು ಪ್ರದೀಪ್ ಈಶ್ವರ್ ಸರ್, ನಿಮ್ಗೆ ತುಂಬ ಥ್ಯಾಂಕ್ಸ್ ಹೇಳ್ಬೋದು. ನಾವು ತುಂಬ ಲಕ್ಕಿ, ಯಾಕಂದರೆ ಇಂಥ CET NEET ಕ್ರ್ಯಾಶ್ ಕೋರ್ಸ್ ನಮ್ಗೆ ಫ್ರೀಯಾಗಿ ಕೊಡ್ತಾಯಿದ್ದೀರಿ ಅಂದರೆ ಎಷ್ಟೋ ಥ್ಯಾಂಕ್ಸ್ ಹೇಳ್ಬೋದು. ಥ್ಯಾಂಕ್ ಯು ಸರ್. ಹೆಸರು ಸೃಷ್ಟಿ ಅಂತ, ನಾನು ಚಿಕ್ಕಬಳ್ಳಾಪುರದಿಂದನೇ ಬರ್ತಾ ಇರೋದು. ನಮಗೆ ಇಲ್ಲಿ ಗೊತ್ತಾಗಿದ್ದು ಏನಂದರೆ ಪ್ರದೀಪ್ ಈಶ್ವರ್ ಸರ್ ಅವರು ಇಲ್ಲಿ ಫ್ರೀ ನೀಟ್ ಕೋಚಿಂಗ್ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಸೊ ನಾವು ಡೇ ಫಸ್ಟಿಂದ ಬರ್ತಾಯಿದ್ವಿ. ಅದರಿಂದ ನಮಗೆ ಇಲ್ಲಿ ಬಹಳ ಉಪಯೋಗ ಆಗ್ತಿದೆ. ಇಲ್ಲಿ ಲೆಕ್ಚರರ್ಸ್ ಟೈಮ್ ಟು ಟೈಮ್ ಬಂದುಬಿಟ್ಟು ಎಲ್ಲ ಶಾರ್ಟ್ ಕಟ್ಸ್ ಆಗಲಿ ಏನೇ ಆಗಲಿ ಎಲ್ಲ ನೀಟಾಗಿ ಹೇಳ್ಕೊಡ್ತಾ ಇದ್ದಾರೆ. ಇದರಿಂದ ನಮಗೆ ತುಂಬ ಯೂಸ್ಫುಲ್ ಆಗ್ತಿದೆ. ಸೊ ಪ್ರದೀಪ್ ಈಶ್ವರ್ ಸರ್ ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಇದೇ ಥರ ಮುಂದೆ ಬರೋ ಸ್ಟೂಡೆಂಟ್ಸ್ಗೂ ಕೂಡ ಹೆಲ್ಪ್ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಫಸ್ಟು ಪ್ರದೀಪ್ ಈಶ್ವರ್ ಸರ್ಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಹೇಳ್ತೀನಿ. ನನ್ನ ಹೆಸರು ಓಂಕಾರ ಅಂತ, ನಾನು ಚಿಕ್ಕಬಳ್ಳಾಪುರಲ್ಲಿರೋದು. ಆ್ಯಂಡ್ ನಮ್ಮ ನೇಟಿವ್ ಬಂದು UP. ಫುಡ್ ಇರುತ್ತೆ, ಒಳ್ಳೆ ಫುಡ್ಡು, ಫೆಸಿಲಿಟಿ, ಲೆಕ್ಚರ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ, 4 ಸಬ್ಜೆಕ್ಟ್ಸು ಮಾಡ್ತಾರೆ. ಥ್ಯಾಂಕ್ ಯು ಪ್ರದೀಪ್ ಈಶ್ವರ್ ಸರ್. ಮತ್ತು ಸರ್ಗೊಂದು ರಿಕ್ವೆಸ್ಟು, ಬಂದು ಇಲ್ಲಿ ಒಂದು ಸರಿ ಮೋಟಿವೇಶನ್ ಕ್ಲಾಸಸ್ ಮಾಡಬೇಕಂತ ರಿಕ್ವೆಸ್ಟ್ ಸರ್, ಅಷ್ಟೇ. ನೇನು ಕೇಳ್ಕೊಳ್ಳೋದು ಸರ್. ಥ್ಯಾಂಕ್ ಯು ಸೊ ಮಚ್. ಸೊ ಓಂಕಾರ ಅವರು ತರಗತಿಗಳನ್ನು ಇಷ್ಟು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀರಿ ಪ್ರದೀಪ್ ಸರ್. ತಮ್ಮ ಮೋಟಿವೇಶನ್ನ ಕೇಳಬೇಕು ಅಂತ ಭಾಳ ಉತ್ಸುಕರಾಗಿದ್ದೀವಿ. ಒಂದು ತರಗತಿಯನ್ನು, ಒಂದು ಮೋಟಿವೇಶನ್ ಕ್ಲಾಸ್ ನಮಗೋಸ್ಕರ ನೀಡಿ ಅಂತ ಹೇಳ್ಬಿಟ್ಟು ಓಂಕಾರ ಅವರು ಹೇಳಿದರೆ ಹಾಗಾಗಿ ಓಂಕಾರ ಅವ್ರಿಗೆ ನಾನು ಭರವಸೆ ಕೊಡ್ತಾ ಇದ್ದೀನಿ. ಖಂಡಿತವಾಗಿ ಮುಂದಿನ ತರಗತಿಗಳಲ್ಲಿ ನಿಮಗೆ ಮೋಟಿವೇಶನ್ ಕ್ಲಾಸ್ಗೆ ಸರ್ ಬರ್ತಾರೆ. ಗೊತ್ತಿಲ್ಲ, ನಾಳೆ ಲಾಸ್ಟ್ ದಿನ ಇದೆ, ಬರಲೂಬಹುದು ಸರ್. ನಿಮ್ಮ ಒಂದು ಕೂಗನ್ನು ನಾನು ಅಲ್ಲಿ ಮುಟ್ಟಿಸ್ತೇನೆ ಸರ್ಗೆ. ತಮ್ಮ ಒಂದು ಮೋಟಿವೇಶನ್ ಕ್ಲಾಸು ಇಲ್ಲಿ ಎಲ್ರಿಗೂ ಪ್ರದೀಪ್ ಸರ್ ತಮ್ಮ ಮೋಟಿವೇಶನ್ ಕ್ಲಾಸ್ಗೆ ಎಲ್ಲರೂ ಸಿದ್ಧವಾಗಿದ್ದಾರೆ. ತಮ್ಮ ಮೋಟಿವೇಶನ್ ಕ್ಲಾಸನ್ನು ಕೇಳಬೇಕು ಅಂತ ಇಲ್ಲೆಲ್ಲರೂ ಉತ್ಸುಕರಾಗಿದ್ದಾರೆ. ಹಾಗಾಗಿ ಈ ಒಂದು ನಾಳೆ ಒಂದು ಕೊನೆ ದಿನ ಆಗಿರ್ತದೆ ಈ ಮಕ್ಕಳಿಗೆ. ಹಾಗಾಗಿ ದಯಮಾಡಿ ನಾಳೆ ತಾವು ಈ ಮಕ್ಕಳಿಗೋಸ್ಕರ ಬಂದು ಒಂದು ಮೋಟಿವೇಶನ್ ಕ್ಲಾಸ್ ಕೊಡಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅಟ್ಲೀಸ್ಟ್ ಇಲ್ಲಿ ಕ್ಲಾಸಸ್ಗೆ ಬಂದ ಮೇಲೆ ನಿಮ್ಮಲ್ಲಿ ಏನಾದರೂ ಪರಿವರ್ತನೆ ಆಗಿದೆಯಾ? ಮುಂದೆ ಏನಾಗಬೇಕು ಅಂತಿದ್ದೀರಿ? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನನ್ನ ಹೆಸರು ಚಕ್ರಧರ್ ಅಂತ. ನಾನು BGS PU ಕಾಲೇಜಿಂದ ಇಲ್ಲಿ ಬಂದಿರೋದು. ನನಗೆ ಪ್ರದೀಪ್ ಸರ್ ಇಂಥ ಒಂದು ಒಳ್ಳೆಯ ಅವಕಾಶ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ಕಾಲೇಜ್ ಹತ್ರ ಎಕ್ಸಾಮ್ ಬರೆದ ನಂತರ ಪಾಂಪ್ಲೆಟ್ಸನ್ನು ಕೊಟ್ಟರು. ನಾನೇನು ಅಂದ್ಕೊಂಡೆ, ಇದು ಮಾಮೂಲಿಯಾಗಿ ಎಲ್ಲ ಕೊಡ್ತಾ ಇರ್ತಾರೆ ಫ್ರೀಯಾಗಿ, ಬಟ್ ಏನು ಹಂಗೇನಿರಲ್ಲ ಅಂದ್ಕೊಂಡೆ. ಬಟ್ ಇಲ್ಲಿ ಬಂದು ನೋಡಿದ್ರೆ PCMB 4 ಸಬ್ಜೆಕ್ಟ್ಸು ಮಾಡ್ತವ್ರೆ. ಅದು ತುಂಬ ಯೂಸ್ ಆಗ್ತೈತೆ. ಇಲ್ಲಿ ಬರೋ ಎಲ್ಲ ಟೀಚರ್ಸು ಪರಿಶ್ರಮದಿಂದ ಬರ್ತಾವ್ರೆ. ಅವರು ಎಲ್ಲ ಶಾರ್ಟ್ಕಟ್ ಮೆಥಡ್ಸು ಮತ್ತು ನಾವು ಕಾಂಪಿಟೇಟಿವ್ಗೆ ಹೆಂಗೆ ಸಿದ್ಧವಾಗಬೇಕು, ನಂತರ ಏನೇನು ಮಾಡಬೇಕಂತ ಎಲ್ಲ ಟ್ರಿಕ್ಸು ಐಡಿಯಾಸ್ ಎಲ್ಲ ತಿಳ್ಕೊಡ್ತಾರೆ. ಮತ್ತು ಮ್ಯಾಥ್ಸು ಅಷ್ಟೇ. ಮ್ಯಾಥ್ಸ್ ಅನ್ನೋದು ತುಂಬ ದೊಡ್ಡ ಪ್ರಾಬ್ಲಮ್ಮು ನನಗೆ. ಬಟ್ ರಮೇಶ್ ಸರಿಂದ ಇಲ್ಲಿಗೆ ಬಂದಿರೋದ್ರಿಂದ ಶಾರ್ಟ್ಕಟ್ ಮೆಥಡ್ಸು, ಮ್ಯಾಥ್ಸ್ ಹೆಂಗೆ ಸಾಲ್ವ್ ಮಾಡಬೇಕು ಪ್ರಾಬ್ಲಮ್ಸ್ ಅನ್ನೋದೆಲ್ಲ ಚೆನ್ನಾಗಿ ಹೇಳ್ಕೊಟ್ರು. ನಂತರ ಫುಡ್ ವಿಚಾರಕ್ಕೆ ಬಂದರೆ ಇಲ್ಲಿ ಡೈಲಿ ನಮಗೆ ಊಟ ಸಿಗ್ತೈತೆ. ಮತ್ತು ಯಾರಿಗಾದ್ರೂ ಫುಡ್ ಸಿಗಲ್ಲ ಅಂದರೆ ಅವ್ರಿಗೆ ತಕ್ಷಣ ಫುಡ್ ತಂದು ಪ್ರೊವೈಡ್ ಮಾಡ್ತವ್ರೆ. ಬಟ್ ಫುಡ್ಡು ಚೆನ್ನಾಗೈತೆ, ಹೆಲ್ತಿ ಫುಡ್ಡೇ ಕೊಡ್ತವ್ರೆ. ಮತ್ತು ಕ್ಲಾಸಸ್ ವಿಚಾರಕ್ಕೆ ಬಂದರೆ ಎಲ್ಲರೂ ಚೆನ್ನಾಗಿ ಮಾಡ್ತವ್ರೆ. ಇನ್ನೊಂದೇನೆಂದರೆ ಥ್ಯಾಂಕ್ ಯು ಪ್ರದೀಪ್ ಸರ್, ನೀವು ಇನ್ನೂ ಮುಂದೆ ಹೋಗ್ಬಿಟ್ಟು ಇನ್ನೂ ಹೆಚ್ಚು ಇಂಥ ಕ್ಲಾಸಸ್ನೆಲ್ಲ ನಡೆಸಿ ನಿನ್ನ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂತ ನಾನು ಅನ್ಕೊತಾ ಇದ್ದೀನಿ. ಸರ್ ಏನಾದರೂ ಸಪೋಸ್ ಎಜುಕೇಷನ್ ಮಿನಿಸ್ಟರ್ ಆಗಬೇಕು ಅಂತ ನಾನು ಅನ್ಕೊತಾ ಇದ್ದೀನಿ. ಯಾಕಂದರೆ ಅವರು MLA ಆಗಿಬಿಟ್ಟು ಎಷ್ಟು ದೊಡ್ಡ ಕೆಲಸ ಮಾಡ್ತಾರಂದರೆ, ಮತ್ತು ಎಜುಕೇಷನ್ ಮಿನಿಸ್ಟರ್ ಆಗಿದ್ದಾರೆ ಅಂದರೆ ಇನ್ನೂ ಮಕ್ಕಳಿಗೆ ತುಂಬ ಯೂಸ್ ಆಗ್ಬೋದು. ಮತ್ತು ಅವರು ಮಕ್ಕಳನ್ನ ನೀಟು CET ಇಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಪಡ್ಕೊಂಡು ನಮ್ಮ ಚಿಕ್ಕಬಳ್ಳಾಪುರ ಮಕ್ಕಳನ್ನ ಒಂದು ಒಳ್ಳೆಯ ಸ್ಥಾನಕ್ಕೆ ತರ್ಬೋದು ಅಂತ ಅನ್ಕೊತಾ ಇದ್ದೀನಿ ಸರ್. ಥ್ಯಾಂಕ್ ಯು ಚಕ್ರಧರ್. ಸರ್, ನನ್ನ ಹೆಸರು ಐಶ್ವರ್ಯ ಅಂತ ಸರ್. ನಾನು ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜಲ್ಲಿ PUC ಮುಗಿಸಿದ್ದೀನಿ. ನಾನು ಕ್ರ್ಯಾಶ್ ಕೋರ್ಸ್ ಎಲ್ಲಿ ತೊಗೊಳೋದು ಅಂತ ಮನೆಯಲ್ಲಿ ಪೇರೆಂಟ್ಸ್ ಕೇಳ್ತಾ ಇದ್ದರೆ, ಇದು ನಾವು ಎಕ್ಸಾಮ್ ಮುಗಿದ ನಂತರ ಪಾಂಪ್ಲೆಟ್ ಕೊಟ್ಟರು ಸರ್ ಅವರು. ಇದು ಇರುತ್ತೋ ಇಲ್ಲೋ ಅಂತ ಹೇಳ್ಬಿಟ್ಟು ಪೇರೆಂಟ್ಸ್ ಕೇಳಿದ್ರೆ, ಪೇರೆಂಟ್ಸ್ ಅವ್ರು ಕಾಲ್ ಮಾಡಿ ತಿಳ್ಕೊಂಡ್ರು ಸರ್. ಇಲ್ಲ, ಬಂದು ಪೇರೆಂಟ್ಸ್ ಅವರೇ ಬಂದು ಒಂದು ಸಲ ನೋಡ್ಕೊಂಡು ಹೋದರು, ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಮತ್ತು ಇಲ್ಲಿ ಬಂದು ನೋಡಿದ್ರೆ ನಿಜವಾಗ್ಲೂ ಎಲ್ಲ PCMB 4 ಸಬ್ಜೆಕ್ಟು ಮಾಡ್ತಿದ್ದಾರೆ ಸರ್. ಇದು ತುಂಬ ಯೂಸ್ ಆಗ್ತಿದೆ ನಮಗೆ. ನಾನು ಮೆಡಿಕಲ್ ಸ್ಟ್ರೀಮ್ ಅಂತ ಹೋಗಬೇಕು ಅಂದ್ಕೊಳ್ತಿದ್ದೀನಿ. ಇದು ನಾನು ಫಸ್ಟ್ ಅಟೆಂಪ್ಟಲ್ಲಿ ಮಾಡ್ತೀನಿ
ಇದ್ದೀನಿ. ಈ ನಮ್ಮ ಪ್ರದೀಪ್ ಈಶ್ವರ್ ಸರ್ ಅವ್ರದ್ದು ಪೆರೇಸಂದ್ರ, ಅದಕ್ಕೆ ನಾವು ಇಲ್ಲಿ ನಮ್ಮದು ಪೆರೇಸಂದ್ರ ಪ್ರದೀಪ್ ಈಶ್ವರ್ ಸರ್ ಅವರು ಶಾಸಕರಾಗಿರೋದ್ರಿಂದ ನಮಗೆ ತುಂಬ ಹೆಮ್ಮೆ ಅನಿಸ್ತಿದೆ. ನಮ್ಮ ಶಾಸಕರಿಗೆ ತುಂಬ ಥ್ಯಾಂಕ್ಸ್ ಅನ್ನು ಹೇಳ್ತಿದ್ದೀವಿ ಸರ್. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಸುಪ್ರಿಯಾ, ನಾನು ಪೆರೇಸಂದ್ರದಿಂದ ಬರ್ತಾ ಇದ್ದೀನಿ. ಇಲ್ಲಿ ನಾವು ಸೆಕೆಂಡ್ ಪಿ ಯು ಸಿಯಲ್ಲಿ ಇದ್ದಾಗೆ ನಮಗೆ ಪ್ರದೀಪ್ ಈಶ್ವರ್ ಇಲ್ಲಿ CET ನೀಟ್ ಕ್ರ್ಯಾಶ್ ಕೋರ್ಸ್ ಕೊಡ್ತಾರೆ ಅಂತ ಗೊತ್ತಾಗಿ ರಮೇಶ್ ಸರ್ ಹೇಳಿದ್ರು. ರಮೇಶ್ ಸರ್ ಇಲ್ಲಿ ಕ್ರ್ಯಾಶ್ ಕೋರ್ಸ್ ಬಂದು ಕೊಡ್ತಾರೆ ಅಂತ ಹೇಳಿದ್ರು. ನಮ್ಮ ಪೆರೇಸಂದ್ರದಲ್ಲಿ ನಾವಾಗಿ ಅವ್ರು ಪೆರೇಸಂದ್ರದಲ್ಲಿ MLA ಆಗಿದ್ದಾರೆ ಅಂತಂದರೆ ನಮ್ಮೂರವರು ನಮಗೆ ತುಂಬ ಹೆಮ್ಮೆ ಆಗ್ತಿದೆ. ಹಿಂಗೆ ಎಲ್ಲ ಕೆಲಸದಲ್ಲಿ ಉತ್ತಮ ಸ್ಥಾನ ತಗೋಬೇಕು ಅಂತ ಭಾವಿಸ್ತಿದ್ದೀವಿ. ಪ್ರದೀಪ್ ಈಶ್ವರ್ ಸರ್ ಮಾಡಿರೋ ಈ ಅಕಾಡೆಮಿಯಲ್ಲಿ 300+ ಸ್ಟೂಡೆಂಟ್ಸೇ ಇದ್ದಾರೆ. ಥ್ಯಾಂಕ್ ಯು ಫಾರ್ ಪ್ರದೀಪ್ ಈಶ್ವರ್ ಸರ್ ವೀಡಿಯೋಸ್ನ, ಮೋಟಿವೇಶನ್ ವೀಡಿಯೋಸ್ನ ಪ್ರತಿ ಯೂಟ್ಯೂಬಲ್ಲಿ, ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಾ ಇದ್ದೀವಿ. ಸರ್ ವೀಡಿಯೋಸ್ನ ಪ್ರತಿದಿನ ಕೇಳ್ತಾ ಇದ್ದೀವಿ. ನಾವು ವೈಟ್ ಮಾಡ್ತಾ ಇದ್ದೀವಿ ಸರ್ನ ನಮ್ಮ ಸ್ಟ್ರೈಟ್ ಎದುರು ಕಡೆನೇ ನೋಡಬೇಕು ಅಂತ. ಸರ್ ಮೋಟಿವೇಶನ್ ವೀಡಿಯೋಗೋಸ್ಕರ ನಾವೆಲ್ಲರೂ ವೈಟ್ ಮಾಡ್ತಾ ಇದ್ದೀವಿ. ಸರ್ ಬೇಗ ಬರಬೇಕು. ಸರ್ ಇನ್ನೂ ಎಜುಕೇಷನ್ ಮಿನಿಸ್ಟರ್ ಆದರೆ ಈ ದೇಶಕ್ಕೆ ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. ಎಜುಕೇಷನ್ ಸ್ಟ್ರೀಮ್ನೇ ಚೇಂಜ್ ಮಾಡೋ ಕೆಪಾಸಿಟಿ ನಮ್ಮ ಪ್ರದೀಪ್ ಈಶ್ವರ್ ಸರ್ಗೆ ಇದೆ. ಯಾವ MLAನೂ ಈ ಥರ ಕಷ್ಟಪಟ್ಟು ಬೇರೆ ಯಾವ ಥರನೂ ಮಾಡಿಲ್ಲ. ಇವರು ಬೇಗ ಎಲ್ಲ ಚೇಂಜ್ ಮಾಡಿದ್ರು. ಎಜುಕೇಷನ್ ಸ್ಟ್ರೀಮನ್ನು ಎಲ್ಲರಿಗೂ ಕೊಡಬೇಕು ಅಂತ ಚೇಂಜ್ ಮಾಡವ್ರೆ. ಪ್ರದೀಪ್ ಈಶ್ವರ್ ಸರ್ ಬೇಗ ಎಜುಕೇಷನ್ ಮಿನಿಸ್ಟರ್ ಆಗಬೇಕು ಅಂತ ನಾವೆಲ್ಲರೂ ಕೋರ್ತಾ ಇದ್ದೀವಿ. ಥ್ಯಾಂಕ್ ಯು ಪ್ರದೀಪ್ ಈಶ್ವರ್ ಸರ್. CET ಮತ್ತು ನೀಟ್ ಕ್ಲಾಸಸ್ಸಿಂದ ತುಂಬಾ ಖುಷಿ ಆಗ್ತಾ ಇದೆ, ಅನುಕೂಲ ಆಗ್ತಾ ಇದೆ. ತುಂಬ ಟೀಚರ್ಸ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದರಲ್ಲೂ ನನಗೆ ಪರ್ಸ್ನಲಿ ಫೇವ್ರೇಟ್ ಆಗಿದ್ದು ಮ್ಯಾಥ್ಸ್ ಮತ್ತು ಬಯಾಲಜಿ. ಮ್ಯಾಥ್ಸಲ್ಲಿ ಶಾರ್ಟ್ಕಟ್ಸ್ ತುಂಬ ಹೇಳ್ಕೊಡ್ತಾ ಇದ್ದಾರೆ, ಮತ್ತು ಬಯಾಲಜಿ ಸರ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಂದ್ಕೊಂಡಿರೋದಕ್ಕೆ ಎಕ್ಸ್ಪೆಕ್ಟೇಷನ್ ಮೀರಿ ಮಾಡ್ತಾ ಇದ್ದಾರೆ ಸರ್, ಅದಕ್ಕೆ ಖುಷಿಯಾಗಿತ್ತು. ಅದರಲ್ಲೂ ನಮ್ಮ ಪ್ರದೀಪ್ ಈಶ್ವರ್ ಸರ್ ಅಂತೂ ಬಯಾಲಜಿ ಲೆಕ್ಚರರ್ ಆಗಿದ್ದಾರೆ. ಇಷ್ಟು ದಿನ ಆದರೂ ಸರ್ ಬಂದಿಲ್ಲ, ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಸರ್ ಬಂದರೆ ಚೆನ್ನಾಗಿರುತ್ತೆ. ಕ್ಲಾಸಸ್ ಕೇಳಬೇಕು ಅಂತ ತುಂಬ ಆಸೆ ಕೂಡ ಆಗ್ತಾಯಿದೆ. ಬರೀ ಯೂಟ್ಯೂಬಲ್ಲಿ ನೋಡಿರೋದಷ್ಟೇ ಸರ್ ಕ್ಲಾಸಸ್ನ. ಕೇಳ್ಕೊತಾ ಇದ್ದೀನಿ ಸರ್, ನಾವು ಆದಷ್ಟು ಬೇಗ ಬರಲಿ ಅಂತ.